ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಯ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಕನ್ನಡ ಸೇನೆ ಕಾರ್ಯಕರ್ತರಿಂದ ಕಡ್ಲೆಪುರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕಡ್ಲೆಪುರಿ ತಿಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕಾವೇರಿ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಜಿಲ್ಲೆಯ ಜನರಿಗೆ ಸರ್ಕಾರ ಕಡ್ಲೆಪುರಿ ಭಾಗ್ಯ ಕೊಟ್ಟಿದೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಇಂದು ಕನ್ನಡ ಸೇನೆ ರೈತ ಸಂಘಟನೆ ವತಿಯಿಂದ ಕಳ್ಳಪುರಿ ತಿನ್ನುವುದರ ಮೂಲಕ ವಿನೂತನ ಹೋರಾಟವನ್ನ ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅನ್ನೋ ಒಂದು ವಾದನೆ ಮಾಡ್ಕೊಂಡು ಬಂದಿದ್ದಾರೆ. ಕಬಿನಿ ಮತ್ತು ಕಾವೇರಿಯಿಂದ ಹೋಗಿರುವಂತ ನೀರಿನ ಅಂಕಿಅಂಶಗಳನ್ನ ರಾಜ್ಯದ ಜನರ ಮುಂದೆ ಪ್ರಕಟಿಸಬೇಕನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಕೊರೋನಾ ಕೃಪೆಯಿಂದ ಅಷ್ಟೋ ಇಷ್ಟು ನೀರು ಬರುವ ಸಂದರ್ಭದಲ್ಲಿ ರೈತರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪುರಿ ತಿಂದು ಹೊಟ್ಟೆ ಹಸುವನ್ನ ಜೀರ್ಣಿಸ್ಕೊಳ್ಳೋ ಸ್ಥಿತಿ ಬಂದಿದ್ದೇವೆ. ಇನ್ನಷ್ಟು ನೀರು ತಮಿಳುನಾಡು ಕೊಟ್ಟಾಗ್ಬಿಟ್ರೆ ಅದೇ ಭಾಗ್ಯವನ್ನ ನೀವು ಕೊಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಮಾಡ್ತಾ ಇದೆ. ರಾಜ್ಯದ ಸರ್, ಕಡ್ಲೆಪುರಿ ತಿಂದು ಚಳುವಳಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂದ್ರೆ, ಕಡ್ಲೆಪುರಿ ತಿಂದು ಚಳುವಳಿ ಮಾಡುವಂತ ಸಮಯ ಬಂದಿದೆ. ಕಾರಣ ಏನು ಅಂತಂದ್ರೆ, ಅಲ್ಲಿ 9,000 ಕ್ಯೂಸೆಸ್ ನೀರ್ನ ಬಿಡ್ಬೇಕು ಅಂತ ಹೇಳಿದ್ರು. 15,000 ಕ್ಯೂಸೆಸ್ ನೀರ್ನ ಬಿಟ್ಟು ಹೆಂಗೋ ಅಲ್ಪ ಸ್ವಲ್ಪ ಮಳೆ ಆಯ್ತಾ ಇದೆ, ನೀರ್ ಬರ್ತಾ ಇದೆ. ಆದ್ರೂ ಕಾವೇರಿನ ಬರದು ಮಾಡೋಕೆ ಹೋರಾಟ ಕೊಡ್ತಾವ್ರೆ. ಆಮೇಲೆ ಒಣಗ್ ನಿಂತಿರುವಂತ ಕಬ್ಬಿಗೆ ಬೆಲೆನೇ ಕೊಡ್ತಾ ಇಲ್ಲ. ಇವತ್ತು ಬೆಲ್ಲದ ರೇಟು 7,000 ಚೂರಿ ಆಗದೆ, ಸಕ್ಕರೆ ರೇಟು 72, 75 ಗಂಟು ಹೋಗದೆ. ಸರ್ಕಾರ ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಏನು ಬಾಗಲಕೋಟೆ, ಬೆಳಗಾಂ ಜಿಲ್ಲೆಯಲ್ಲಿ ಒಡಗುಲಿ ಕಡಗುಲಿ ಎರಡೂ ಅವ್ರದೇ. ನಮ್ಗೇನು ಪೂರ್ತಿ ನಿವ್ವಳ ದುಡ್ಡು ಕೊಡ್ತಾರೆ. ಇಲ್ಲಿ ಕಡಗುಲಿ ಒಡಗುಲಿ ಎರಡೂ ನಮ್ದೇ. ಸಕಲ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಹೋರಾಟ ದಿನೇ ದಿನೇ ಹೆಚ್ಚಾಗ್ತಿರುವಂತದ್ದು. ಅದರಲ್ಲೂ ಕೂಡ ಏನು ಸಿರ್ಬಿಳಿ ಆರ್ಸಿ ಮತ್ತು ಸಿರ್ಬಿಳಿ ಎಮ್ಮೆ ಎರಡೂ ಕೂಡ ತಮಿಳುನಾಡಿಗೆ ಮತ್ತೆ ನೀರನ್ನು ಹರಿಸಬೇಕು ಅನ್ನೋ ಆದೇಶವನ್ನು ಖಂಡಿಸಿ ಕಳೆದ 2 ದಿನಗಳಿಂದಲೂ ಕೂಡ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳು ಮತ್ತೆ ಹೋರಾಟಗಾರರು ಪ್ರತಿದಿನ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಇವತ್ತು ಮಂಡ್ಯದಲ್ಲಿ ಕನ್ನಡ ಸೇನೆ ಮತ್ತೆ ರೈತ ಸಂಘದ ಕಾರ್ಯಕರ್ತರು ಇವತ್ತು ಮಂಡ್ಯದಲ್ಲಿ ಒಂದು ವಿನೂತನ ಪ್ರತಿಭಟನೆ ಮೂಲಕ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದು ಕೂಡ ಕಡಲೆಪುರಿ ತಿನ್ನುವ ಮೂಲಕ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಮಂಡ್ಯದ ಸಂಜೆ ವೃತ್ತದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಏನಿವತ್ತು ಮಂಡ್ಯದ ಸಂಜೆ ವೃತ್ತದಲ್ಲಿರುವಂತಹ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಇವತ್ತು ರೈತರು ಕಡಲೆಪುರಿ ತಿನ್ನುವ ಮೂಲಕ ಒಂದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರೆಲ್ಲರೂ ಒಂದೇ ಒಂದು ಬೇಡಿಕೆ, ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ರಾಜ್ಯ ಸರ್ಕಾರ ಮತ್ತೆ ಕೊಡಬಾರ್ದು. ಮತ್ತೆ ಏನು ಸಿರಬಿಳಿ ಆರ್ಸಿ ಮತ್ತೆ ಸಿರಬಿಳಿ ಎಮ್ಮೆ ಎರಡೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಿರುವ ಆದೇಶವನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಎರಡೂ ಆದೇಶಗಳು ಎರಡು ಮಂಡಳಿಗಳು ಕೊಡ್ತಿರುವಂತ ಆದೇಶಗಳು ಮಂಡ್ಯ ಜಿಲ್ಲೆ ರೈತರಿಗೆ ಮರಣ ಶಾಸನ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಕಬ್ಬಿಗೂ ಕೂಡ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ಈಗ ಈ ಸರ್ಕಾರ ಮತ್ತೆ ತಮಿಳುನಾಡಿಗೆ ನೀರು ಹರಿಸಲು ಮುಂದಾದ್ರೆ ರಾಜ್ಯದಲ್ಲಿ ಮತ್ತೆ ರೈತರ ಸಂಕಷ್ಟ ಕೇಳೋ ಯಾರು? ಹಾಗಾಗಿ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ನಡೆಸುವ ಮೂಲಕ, ಅದರಲ್ಲೂ ಕಡಲೆಪುರಿ ತಿನ್ನುವ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.